ನಾನು ಇದೇ ಸಲ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ಇಷ್ಟು ಅವಕಾಡೋ ಸಿಕ್ತು ನಮಗೆ. ಅಲ್ಲಿ ಬಲ್ತಿದೆ ನೋಡಿ, ಅಲ್ಲಿ ಬಲ್ತಿರವ ಅಲ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಸಕಲೇಶಪುರ. ಅದು ಏನಕ್ಕಂತ ಗೊತ್ತಾ? ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸಕಲೇಶಪುರ ರೋಡ್ ಒಂಥರ ಚಂದ, ಆ ನೇಚರ್, ಅದರಲ್ಲೂ ಮಳೆಗಾಲ ಅಂದರೆ ಈ ಟೈಮಲ್ಲಿ ಬೈಕ್ ರೈಡ್ ಹೋದರೆ ಎಂಥ ಮಜಾ ಇರುತ್ತೆ ಗೊತ್ತಾ. ಜಿಟಿ ಜಿಟಿ ಮಳೆ ಜೊತೆ ತಣ್ಣನೆ ಗಾಳಿ, ಅದರಲ್ಲೂ ಕಪಲ್ಸ್ಗಳು ಟ್ರಿಪ್ಗಂತ ಬಂದರೆ ಒಳ್ಳೆ ಮೆಮೊರಿ ಇರುತ್ತೆ. ನಿಜವಾಗ್ಲೂ ನಾನಂತೂ ತುಂಬ ಲಕ್ಕಿ ಮಾಡಿದ್ದೀನಿ ನನಗೆ ಇಂಥ ಒಳ್ಳೆ ಪಾರ್ಟ್ನರ್ ಸಿಗೋಕ್ಕೆ. ಯಾಕಂದರೆ ವೀಕೆಂಡ್ ಅಂದರೆ ಸಾಕು, ನಾನು ಎಲ್ಲಿಗಾದರೂ ಹೊರಗಡೆ ಹೋಗೋಣ ಅಪ್ಪಿ ಅಂದರೆ ಸಾಕು, ನಡಿ ಹೋಗೋಣ ಅಂತ ಅವರು ಕೂಡ ರೆಡಿ ಆಗ್ತಾರೆ. ಇಂಥ ಒಳ್ಳೆ ಗಂಡ ಸಿಗೋಕ್ಕೆ ದೇವರ ಹತ್ರ ಕೇಳ್ಕೊಂಬಂದಿರಬೇಕು. ಆ್ಯಕ್ಚುಲಿ ನನಗೆ ಬೈಕ್ ರೈಡ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ವೆದರ್ ಇಲ್ಲಿ ತುಂಬಾ ಮಜಾ ಸಿಗುತ್ತೆ. ಬೈಕ್ ತಗೊಳಕ್ಕೂ ಮುಂಚೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗಿತ್ತು. ಬಸ್ಸಲ್ಲಿ ಹೋಗೋದು, ಪಾಪುನ್ ಕರ್ಕೊಂಡು, ಅದೆಲ್ಲ ತುಂಬಾ ರಿಸ್ಕಿ ಇತ್ತು. ಬೈಕ್ ತಗೊಂಡ್ಮೇಲಂತೂ ನಮಗಂತೂ ಫುಲ್ ಎಲ್ಲ ಕಡೆ ಓಡಾಡೋಕ್ಕೂ ತುಂಬಾ ಈಸಿ ಆಗಿದೆ. ಸಕಲೇಶಪುರಕ್ಕೆ ಇವತ್ತು ನಾವು ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಜೇನುತುಪ್ಪ ತಗೋಬರಕ್ಕೆ. ಅದು ಒರಿಜಿನಲ್ ಜೇನುತುಪ್ಪ. ಹೌದು, ಇದು ಒಂದು ಗೌರ್ಮೆಂಟ್ ಆಫೀಸು. ಇದೆಲ್ಲದು ಜೇನ ಇಲ್ಲಿಂದ ಬರುತ್ತಾ ಮೇಲೆ? ಪೆಟ್ಟಿಗೆ ಜೇನು ಒಂದೇನಾ? ಪೆಟ್ಟಿಗೆ ಜೇನು ತಂದಾದ್ಮೇಲೆ ನೀವು ಫಿಲ್ ಮಾಡಿ ಫಸ್ಟ್ ಪ್ರೊಸೆಸ್ ಆಗುತ್ತೆ. ಹೀಟ್ ಮಾಡ್ತೀವಿ ಡೈರೆಕ್ಟ್ ಹೀಟ್ ಮಾಡಲ್ಲ, ಸ್ಟೀಮಿಂಗ್ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಮಣ್ಣು ಮತ್ತೆ ಮಾಯಿಶ್ಚರ್ ಎಲ್ಲ ಇಲ್ಲಿ ರೈತರು ಜೇನುಗಳನ್ನ ಸಾಕಿ ಈ ಆಫೀಸ್ಗೆ ತಗೊಂಬಂದು ಕೊಡ್ತಾರೆ. ಈ ಜೇನು ಯಾವುದಂದ್ರೆ ಪೆಟ್ಟಿಗೆ ಜೇನು. ಇಲ್ಲಿ ಜೇನುತುಪ್ಪನ ಒಂದು ದೊಡ್ಡ ಕಂಟೈನರ್ಗೆ ಹಾಕಿ ಅಲ್ಲಿ ಪ್ರೊಸೆಸ್ ಮಾಡಿ ಜೇನುತುಪ್ಪನ ತೆಗಿತಾರೆ. ಈ ಜೇನುತುಪ್ಪ ಬಂದಂಥ ಜೇನುತುಪ್ಪನ ದೊಡ್ಡ ದೊಡ್ಡ ಕಂಟೈನರ್ಗೆ ಒಂದು ಪೈಪ್ ಮೂಲಕ ಫಿಕ್ಸ್ ಮಾಡಿ ನಲ್ಲಿ ಥರ ಮಾಡಿದ್ದಾರೆ. ಆ ನಲ್ಲಿಯಿಂದ 1 ಲೀಟರ್, 1/2 ಲೀಟರ್, 1/4 ಲೀಟರ್ ಥರ ಫಿಲ್ ಮಾಡಿ ಮಾರ್ತಾರೆ. ನಾವು 1 ಲೀಟರ್ ಜೇನುತುಪ್ಪನ ತಗೊಂಡ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಮೂರ್ಗೆ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಆ್ಯಂಡ್ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಎಲ್ಲ ತಗೊಂಡು ಡಯಟ್ ಅಂತ ಬಂದರೆ ನನಗಂತೂ ಚೀಸ್ ಪನ್ನೀರ್ನ ಬಿಟ್ಟಿರೋಕ್ಕೆ ಆಗಲ್ಲ. ಯಾಕಂದರೆ ನಾನು ವೀಕ್ಸಲ್ಲಿ ಒಂದು 3 ಟೈಮ್ಸ್ ಆದರೂ ಸ್ಯಾಂಡ್ವಿಚ್ನ ಮಾಡ್ತೀನಿ. ನಾನು ಮಾಡೋ ಸ್ಯಾಂಡ್ವಿಚ್ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಅದರಲ್ಲೂ ಚೀಸ್ ಹಾಕಿ ಮಾಡೋದಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ತಗೊಂಡು ಬಿಲ್ ಮಾಡೋಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಯಾಕಂದರೆ ಮನೇಲಿ ಪಾಪುನ ಬಿಟ್ಟು ಬಂದಿದ್ದೀವಿ, ಅಮ್ಮ ನೋಡ್ಕೊತಿರ್ತಾರೆ, ಟೆನ್ಷನ್ ಏನಿಲ್ಲ. ಹಾಗೆ ನೋಡ್ತಾ ಮೂರಲ್ಲಿ ಒಂದು ಹಣ್ಣನ್ನು ನೋಡಿದೆ. ಅದು ಯಾವುದಂದರೆ ಇಂಡಿಯನ್ ಪ್ಲಮ್ಮು. ರೇಟ್ ಭಾಳ ಕಾಸ್ಟ್ಲಿ ಇತ್ತು, ತೊಗೊಳಕ್ಕಾಗಲ್ಲ ಅಂತ ಹಂಗೆ ಯಾರಿಗೂ ಕಾಣಿಸ್ಲಾರ್ದಂಗೆ ಹಂಗೆ ಎತ್ಕೊಬಂದೆ. ನೋಡಿದ್ರೆ ಟೇಸ್ಟ್ ನೋಡಿದ್ರೆ ಫುಲ್ ಹುಳಿ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಏನೋ ಸ್ವೀಟ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ನಾನು ಇದೇ ಸಲ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ಮನೆಗೆ ಹೊರಡೋಣ ಅಂತ ಹಂಗೆ ರೋಡಲ್ಲಿ ಹೋಗ್ತಾ ಇದ್ವಿ. ನನ್ನ ಕಣ್ಣಿಗೆ ಕಾಣಿಸಿದ್ದು ಅವಕಾಡೋ ಟ್ರೀ. ಅಬ್ಬಾ, ಎಷ್ಟೊಂದು ಬಿಟ್ಟಿದ್ವು ಅಂದರೆ ನನಗಂತೂ ನೋಡಿ ತಡ್ಕೊಳಕ್ಕೆ ಆಗಲಿಲ್ಲ. ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿ ರಿಟರ್ನ್ ಗಾಡಿ ತಿರುಗಿಸಿ, ಅಪ್ಪಿ ಹೊಡಿ ಅಲ್ಲಿ ಒಂದು ಸ್ವಲ್ಪ ಎತ್ಕೊಂಬರೋಣ ಅಂತ ನಾನು ಕಿತ್ಕೊಂಡೆ. ಒಂದು ಕವರ್ ಆಗೋಷ್ಟು ಕಿತ್ಕೊಂಡು ಮನೆಗೆ ಹೊರಟ್ವಿ. ಮಾರ್ಕೆಟಲ್ಲೆಲ್ಲ ಇದ್ರ ಬೆಲೆ ಒಂದು ಹಣ್ಣಿಗೆ 80 ರೂಪಾಯಿ ಇದೆ. ಆದರೆ ನಮ್ಮೂರ ಸೈಡ್ಗಳೆಲ್ಲ ಒಂದೊಂದು ಮನೆಗಳಲ್ಲಿ ಗಿಡಗಳನ್ನ ಹಾಕೊಂಡ್ಬಿಟ್ಟಿರ್ತಾರೆ.
ಫ್ರೀಯಾಗಿ ಸಿಕ್ಕುತ್ತೆ, ನಾವೇನು ದುಡ್ಡು ಕೊಟ್ಟು ಕೊಂಡ್ಕೋಬೇಕಂತ ಏನಿಲ್ಲ. ಇಷ್ಟು ಅವಕಾಡೋ ಸಿಕ್ತು ನಮಗೆ. ಸಕಲೇಶ್ಪುರ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಮಳೆಯಲ್ಲಿ ಎಲ್ಲಿ ಸಿಕ್ಕೊಂಡ್ಬಿಡ್ತೀವಿ ಅಂತೇಳಿ ಬೇಗ ಬೇಗ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.